Come on, darling, ಅಯ್ಯೋ ಅಯ್ಯೋ ಸಿಡೋನು ಡಾರ್ಲಿಂಗ್ ಅಯ್ಯೋ ಅಯ್ಯೋ ಇನ್ನೇನು ಕೆಲಸ ನಂಗೋ ನಿಂಗು ಸಿಂಗು ಸಾಂಗು ಸಿಂಗು ಡೈಲಿ ಡಿಂಗು ಡಾಂಗು ಡಿಂಗು. Come on, darling, ಅಯ್ಯೋ ಅಯ್ಯೋ ಸಿಡೋನು ಡಾರ್ಲಿಂಗ್ ಅಯ್ಯೋ ಅಯ್ಯೋ ಇನ್ನೇನು ಕೆಲಸ ನಂಗೋ ನಿಂಗು ಸಿಂಗು ಸಾಂಗು ಸಿಂಗು ಡೈಲಿ ಡಿಂಗು ಡಾಂಗು ಡಿಂಗು. ಮನೆಯಲ್ಲಿ ಮಾತ್ರ ಹಸಬೆಂಡು ಹೊರಗಡೆ ಕ್ಲೋಸ್ ಫ್ರೆಂಡು ಸ್ಟಾರ್ಟ್ ಲವ್ವಿಂಗು ಮನ ಬಂದ ಕಡೆ ಸ್ಲೀಪಿಂಗು. ಪ್ರತಿದಿನ ಬೇಡ ಫ್ರೀಡಮ್ಮು ವೀಕ್ಲಿ ಒನ್ಸ್ ಜುಮ್ ಜುಮ್ ಸೈಟ್ ಸೀಯಿಂಗು ಆ ನೈಟೇ ಲವ್ವಿಂಗು. ಸೇವಿಸು ಗಾಳಿ ಫ್ರೆಶ್ ಈ ದಿನ ನನಗಿದೆ ಖುಷಿ ಖುಷಿಗೆ ಪ್ಲಸ್ ಕಿಸ್ಸು ಏನೇ ಕೇಳು ಎಸ್ಸು ಕೋಟಿ ಕಿಸ್ಸು ಪ್ಲಸ್ಸಿಗೆ ಪ್ಲಸ್ ರುಕು 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 ರುಕು. Come on, darling, ಅಯ್ಯೋ ಅಯ್ಯೋ ಸಿಡೋನು ಡಾರ್ಲಿಂಗ್ ಅಯ್ಯೋ ಅಯ್ಯೋ ಇನ್ನೇನು ಕೆಲಸ ನಂಗು ನಿಂಗು ಸಿಂಗು ಸಾಂಗು ಸಿಂಗು ಡೈಲಿ ಡಿಂಗು ಡಾಂಗು ಡಿಂಗು. ಅರೆ ಸ್ಟಾರ್ಟ್ ರೈನಿಂಗು ಮಳೆಯಲೀಗ ಸಾಂಗು ಸ್ಪೀಡ್ ಡ್ಯಾನ್ಸಿಂಗು ಎದೆಯೊಳಗಡೆ ಜಂಪಿಂಗು. ಅರೆರೆ ಬಾಡಿ ಥ್ರಿಲ್ಲಿಂಗು ಲವ್ ಅಲ್ಲಿ ನೀನು ಕಿಂಗು ಲವ್ ಮೇಕಿಂಗು ನಿನಗೊಲಿಸಿದ ಡಾರ್ಲಿಂಗು ಈ ದಿನ ನನಗೆ ಫ್ರೀಡಮ್ ಲೋಕಕ್ಕೆ ಮಾರು ಡಮ್ ಡಮ್. ತಿಳಿಯದು ಟಾಪು ಬಾಟಮ್ ಹೃದಯದವೇ ನಮಗೆ ಕಿಂಗ್ಡಮ್ ಗಾಡ್ ಪ್ಲಸ್ ಪ್ಲಸ್ಸಿಗೆ ಪ್ಲಸ್ ರುಕು ರುಕೋ ರುಕು ರುಕೋ. ಅಮ್ಮ ಆ ಗಂಗಾ ಮತ್ತೆ ರಾಜು ಮಾವ ಎಲ್ಲಿ ಹೋಗಿರ್ಬೋದು, ಏನ್ ಮಾಡ್ತಿರ್ಬೋದು, ಏನಕ್ಕೆ ಕರ್ಕೊಂಡೋಗಿದ್ದಾನೆ ರಾಜು ಮಾವ? ಅಲ್ಲ ಗಂಗಾ ಮಾತ್ರ ಕರ್ಕೊಂಡೋಗಿದ್ದಾರೆ, ಜೊತೆಲಿ ರವಿಗಾಗ್ಲಿ ಪ್ರೀತಿಗಾಗ್ಲಿ ಯಾರಿಗೂ ಕರ್ಕೊಂಡೋಗ್ಲಿಲ್ಲ. ಯಾಕೆ ಹೀಗೆ ಮಾಡ್ತಿದ್ದಾರೆ? ಏನ್ ಮಾಡ್ತಿರ್ಬೋದು ಅವರು? ಅಲ್ಲ ಕಣೆ, ನಂಗೆ ಗೊತ್ತಿದ್ರೆ ನಾನು ನಿಂಗೆ ಅವಾಗಲೇ ಹೇಳ್ತಿರ್ಲಿಲ್ವೇ? ನನಗೂ ಗೊತ್ತಿಲ್ಲ, ನನಗೂ ಅದೇ ಆಶ್ಚರ್ಯ ಆಗ್ತಿದೆ. ಅದು ಅಲ್ಲದೆ ಪ್ರೀತಿಗೆ ರವಿಗೆ ಎಲ್ಲ ಇಲ್ಲೇ ಬಿಟ್ಟು ಹೋಗಿದ್ದಾನಪ್ಪ, ಹೆಂಡ್ತಿನ ಮಾತ್ರ ಜೊತೆಲಿ ಕರ್ಕೊಂಡು ಹೋಗಿದ್ದಾನೆ. ನಾನು ಅವಾಗಲಿಂದ ಅದನ್ನೇ ಯೋಚನೆ ಮಾಡ್ತಿದ್ದೀನಿ ನೋಡು, ಎಲ್ಲಿ ಹೋಗಿರ್ಬೇಕು ಇವರು, ಏನು ಮಾಡ್ತಿರ್ಬೇಕು ಅಂತ. ಇಷ್ಟೊತ್ತಾದರೂ ಬಂದಿಲ್ವಲ್ಲೇ? ಬೆಳಿಗ್ಗೆ ಹೋಗಿರೋದು, ಸಂಜೆ ಆಗಿ ಬಂತು, ಇಷ್ಟೊತ್ತಾದರೂ ಬಂದಿಲ್ಲ ನೋಡು. ಅಲ್ಲ ಕಣೆ, ಅಮ್ಮ ಮಗಳು ಸೇರ್ಕೊಂಡು ಇಲ್ಲಿಬ್ರು ನಿಂತ್ಕೊಂಡು ಏನು ಪ್ಲಾನ್ ಮಾಡ್ತಿದ್ದೀರಾ? ಏನು ಭಾರಿ ಪ್ಲಾನ್ ಮಾಡೋದು ಕಾಣಿಸ್ತಿತ್ತೆ. ಏನೇ ಮಾಡ್ತಿದ್ದೀರಾ ಇಲ್ಲಿ ನಿಂತ್ಕೊಂಡು? ಏನಮ್ಮ ನಿನ್ನ ಕಣ್ಣಿಗೆ ನಾವು ಯಾವಾಗಲೂ ಕೆಟ್ಟವ್ರ ಥರ ಕಾಣಿಸ್ತೀವ? ಯಾವಾಗಲೂ ಏನು ಮಾಡ್ತಿದ್ದೀರಾ ಹಂಗೆ ಹಿಂಗೆ ಅಂತ ಕೇಳ್ತೀಯಲ್ಲ? ಗಂಗಾರಾಜು ಹೋಗಿ ಅಷ್ಟೊತ್ತಾಯ್ತಲ್ಲ, ಯಾಕೆ ಬಂದಿಲ್ವಲ್ಲ ಏನೋ ಅಂತ ಎತ್ತದು ಅಂತ ಯೋಚನೆ ಮಾಡ್ತಿದ್ವಪ್ಪ. ಅದನ್ನು ಬಿಟ್ಟು ನೀನು ಏನೋ ಪ್ಲಾನ್ ಬೇರೆ ಮಾಡ್ತಿದ್ದೀವಿ ಅಂತ ಹೇಳ್ತಿದೀಯಾ? ನಮಗೇನು ಪ್ಲಾನ್ ಮಾಡೋದು ಬಿಟ್ಟು ಬೇರೆ ಕೆಲಸನೇ ಇಲ್ವಾ? ನಾನು ಕಂಡೆ ಇರೋ ಕೆಲಸ ಅದೇನು ಮಾಡ್ದೆ ಭಕ್ತಿ ಅಂತ ನಾನು ನೋಡ್ತೀನಿ ಕಣೆ. ಯಾವಾಗಲೂ ಅಮ್ಮ ಮಗಳು ಸೇರ್ಕೊಂಡು ಏನು ಮಾಡೋದು, ಏನು ಹಾಳು ಮಾಡೋದು, ಅವ್ರು ಏನು ಮಾಡ್ತಿದ್ದಾರೆ, ಇವ್ರು ಏನು ಮಾಡ್ತಿದ್ದಾರೆ, ಬರೀ ಕಂಡೋರ್ ಮನೆ ಇನ್ಕಿದ್ದೇ ಆಗೋಯ್ತು. ಸ್ವಂತದ್ದು ಅಂತ ಏನು ಮಾಡಲ್ಲ ನೋಡು. ಅಮ್ಮ ನೋಡು, ಮತ್ತೆ ನೀನು ಹಿಂಗೆಲ್ಲ ಮಾತಾಡುತ್ತಿದ್ರೆ ನಾನು ನನ್ನ ಗಂಡನ ಮನೆಗೆ ಹೋಗ್ಬಿಡ್ತೀನಿ ಅಷ್ಟೇ. ಆಮೇಲೆ ಏನೋ ನೀವೆಲ್ಲ ಹೋಗ್ಬಿಡ್ರಿ ಅಂತ ಕೇಳ್ಕೊಂಡಿದ್ದಕ್ಕೆ ಇನ್ನೂ ಇಲ್ಲೇ ಉಳ್ಕೊಂಡಿದ್ದೀನಿ. ನೀನು ಹೇಗೆ ಬೇಕಾಗಿ ಬಾಯಿಗೆ ಬಂದು ಮಾತಾಡಿದ್ರೆ ನಾನು ಒಂದು ಕ್ಷಣನೂ ಇಲ್ಲಿರಲ್ಲ ನೋಡು. ನಾನು ನನ್ನ ಗಂಡನ ಮನೆಗೆ ಹೋಗ್ತೀನಿ. ಅಯ್ಯೋ ಸರಿ, ಏನಾದರೂ ಮಾಡ್ಕೊಳ್ಳಿ, ನೀವು ಮಾತಾಡೋದು ತಪ್ಪು. ಗಂಡನ ಮನೆಗೆ ಅದು ಹೋಗ, ಇಲ್ಲೇ ಇರು, ಏನಾದರೂ ಮಾಡ್ಕೊ. ನನಗೆ ತುಂಬ ಕೆಲಸ ಐತೆ. ನಿಮ್ಮ ಅಮ್ಮ ಮಗಳ ಜೊತೆ ಮಾತಾಡಿ ನನ್ನ ಸಮಯನ ಹಾಳು ಮಾಡ್ಕೊಳಕ್ಕೆ ನಾನು ಇಷ್ಟಪಡಲ್ಲ. ನಂಗೆ ಇನ್ನೂ ಬೇಕಾದ ಕ್ಯಾಮೆ ಬಿದ್ದಿದ್ದಾವ. ಅಮ್ಮ ಈ ಅಜ್ಜಿ ನಮ್ಮನ್ನ ಸ್ವಲ್ಪನೂ ಮರ್ಯಾದೆ ಕೊಡಲ್ವಲ್ಲಮ್ಮ? ಹೇಗೆ ಬಾಯಿಗೆ ಬರುತ್ತಾ ಹಾಗೆ ಮಾತಾಡುತ್ತೆ ಈ ಅಜ್ಜಿ. ಅಲ್ಲ, ನಮ್ಮ ಅತ್ತೆ ನೋಡ್ಕೊಳಂಗೂ ನೋಡ್ಕೊಳ್ಳಲ್ಲ. ಏನು ಅಜ್ಜಿನೋ ಏನೋ. ನಮ್ಮಮ್ಮ ವಸಿ ಹೆಂಗೆ ಕಣೆ, ನೀನು ನಮ್ಮ ಅಮ್ಮನ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡ. ನಮ್ಮ ಅಮ್ಮನ ಮಾತಿಗೆ ತಲೆ ಕೆಡಿಸ್ಕೊಳಕ್ಕೆ ಹೋದ್ರೆ ನಾವು ನಿಮ್ಮ ಅಪ್ಪನ ಮನೆಗೆ ಹೋಗಿ ಅಲ್ಲಿ ಬಿದ್ದಿರ್ಬೇಕಾಗುತ್ತೆ. ಸುಮ್ಮನಿರು, ಆ ಅಮ್ಮ ಹೇಳ್ಕೊಂಡು ಹೋದ್ರೆ ಹೋಗ್ಲಿ, ಒಂದ್ಸತಿ ಹೇಳುತ್ತೆ ಆಮೇಲೆ ಸುಮ್ಮನಾಗುತ್ತೆ. ಹ್ಞೂ ಕಣಮ್ಮ, ನೀನು ಹೇಳ್ತಿರೋದು ಸರಿನೇ. ಸರಿ ನಡಿ ಹೋಗೋಣ ಒಳಕ್ಕೆ. ನಾವು ಇಲ್ಲಿ ಬಂದು ಮಾತಾಡ್ತಿರೋದು ಯಾರಾದರೂ ಕೇಳಿಸ್ಕೊಂಡ್ರೆ ಆಮೇಲೆ ಕಷ್ಟ. ನೋಡಿದ್ರೆ ಇವರಿಬ್ರು ಹೇಗಿದ್ದಾರಂತ. ನಾನು ಒಂಚೂರು ಕಡೆಗೆ ಹೋಗಿದ ತಕ್ಷಣ ಹೋಗ್ಬಿಟ್ಟಿದ್ದಾರೆ ಆಗ್ಲಿ ಅಮ್ಮ ಮಗಳು ಇಬ್ರು ಸೇರ್ಕೊಂಡು. ಮನೇಲಿ ಒಂದು ಕೆಲಸ ಅನ್ನೋದು ಮಾಡಲ್ಲ, ಏನಿಲ್ಲ, ಬರೀ ಅವ್ರೆಲ್ಲಾದ್ರು ಇವ್ರೆಲ್ಲಾದ್ರು ಬರೀ ಕಂಡೋರ್ ಬಗ್ಗೆ ಮಾತಾಡೋದೇ ಆಗುತ್ತೆ ಇವರಿಬ್ರಿಗೆ. ಏನ್ ಮಾಡ್ತಿದ್ದೀರಾ ಅತ್ತೆ ಇಲ್ಲಿ? ಏನು ಇಲ್ಲ ಕಣೆ, ಆ ಚಂದ್ರಿ ಮತ್ತೆ ಸೌಮ್ಯ ಇಲ್ಲ ನಿಂತ್ಕೊಂಡು ಏನೋ ಮಾತಾಡ್ತಿದ್ರಲ್ಲ, ಏನ್ ಮಾತಾಡ್ತಿರ್ಬೇಕು ಅಂತ ಬಂದೆ. ಕೇಳಿದ್ರೆ ಏನೋ ಹೇಳಲೇ ಇಲ್ಲಪ್ಪ. ಅದಕ್ಕೆ ಬೈತು ಒಳಗಡೆ ಕಳಿಸ್ದೆ. ಬಿಡ್ರಿ ಅತ್ತೆ, ಯಾಕೆ ನೀವು ಪಾಪ ಚಂದ್ರಿ ಮತ್ತೆ ಸೌಮ್ಯನಿಂದ ಬಿದ್ದಿದ್ದೀರಾ? ಪಾಪ ಅವ್ರ ಮನಸ್ಸಿಗೆ ತುಂಬಾನೇ ಬೇಜಾರಾಗಿದೆ. ರಾಜು ಜೊತೆ ಸೌಮ್ಯನ ಮದುವೆ ಮಾಡಬೇಕು ಅಂತ ಚಂದ್ರಿ ಪಾಪ ಬಹಳ ಆಸೆ ಇತ್ತು. ನಮ್ಮ ರಾಜು ನೋಡಿದ್ರೆ ಗಂಗನ ಇಷ್ಟಪಟ್ಟು ಮದುವೆ ಆಗಿ ಬಂದಿದ್ದಾನಲ್ಲ, ಅದಕ್ಕೆ ಮನಸ್ಸಿಗೆ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಈ ರೀತಿ ಮಾಡ್ತಿರ್ತಾರೆ. ಅದನ್ನೆಲ್ಲ ಯಾಕೆ ತಲೆಗೆ ಹಾಕೊಂತೀರಾ? ಬಿಡ್ರಿ. ಹೌದು ಕಣೆ, ಅಲ್ಲ ರಾಜು ಮತ್ತೆ ಗಂಗಾ ಬಂದ್ರ ಇಷ್ಟೊತ್ತಾಯ್ತಪ್ಪ, ಬಂದೇ ಇಲ್ಲ. ಹಿಂಗೆ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಎಂಡ್ರು ಅಂತ ಹೇಳೋದು, ಎಲ್ಲಿಗೆ ಅಂತಾನೂ ಹೇಳಿಲ್ಲ, ಏನಿಲ್ಲ. ಇಷ್ಟೊತ್ತಾದ್ರೂ ಬಂದಿಲ್ಲ ನೋಡವ. ಅಲ್ಲ ಕಣತ್ತೆ, ಮೊದಲನೇ ಸತಿ ಹೆಂಡ್ತಿನ ಜೊತೆ ಕರ್ಕೊಂಡು ಹೋಗಿದ್ದಾನೆ. ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡ್ ಬರೋ ಅಷ್ಟೊತ್ತಿಗೆ ಇನ್ನೇನು ಸಾಯಂಕಾಲ ಆಗೋಗುತ್ತೆ. ಬರ್ತಾನೆ ಬಿಡ್ರಿ. ಕಣೆ, ನೀನು ಹೇಳ್ತಿರೋದು ಸರಿನೇ.
ಓ ಅಮ್ಮ ಅಜ್ಜಿ, ನೀವಿಬ್ರು ಇಲ್ಲಿ ಇದ್ದೀರಾ? ನಾವು ಮನೆ ತುಂಬಾ ಹುಡುಕ್ತಿದೀವಿ. ನಮ್ಗೆ ಒಂದ್ ದಿವಸ ಗಂಗಾ ಅತ್ತಿಗೆ ಜೊತೆಲಿ ಇಲ್ಲ ಅಂದಿದ್ದಕ್ಕೆ ಎಷ್ಟು ಬೇಜಾರಾಗ್ತಿದೆ ಅಂದ್ರೆ ಹೇಳ್ಕೊಳಕ್ಕೂ ಆಗ್ತಿಲ್ಲ, ಅಷ್ಟು ಬೇಜಾರಾಗ್ತಿದೆ. ಗಂಗಾ ಅತ್ತಿಗೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಎಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಆಗೋದು ಅಂದ್ರೆ ನಂಗೆ ಕಾಲ ಹೇಗೆ ಕಳೀತು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಅಷ್ಟು ಚೆನ್ನಾಗಿ ಬಂದು ಮಾತಾಡ್ಕೊಂಡು ಎಷ್ಟು ಖುಷಿಯಾಗಿರೋರು ನಮ್ಮ ಜೊತೆ. ಇವತ್ತು ಅವ್ರು ಹೊರಗಡೆ ಹೋಗಿರೋದ್ರಿಂದ ಮನೆ ಫುಲ್ಲು ಬೋರ್ ಹೊಡೀತಿದೆ. ಅಲ್ಲ ಕಣೆ ಪ್ರೀತಿ, ಇಷ್ಟು ದಿವಸ ಏನು ನಿಮ್ ಗಂಗಾ ಅತ್ತಿಗೆನೇ ಇರ್ಲೆ, ನಾವೆಲ್ಲ ಇರ್ಲಿಲ್ವ ಜೊತೆಲಿ? ಅವಳು ಇನ್ನು ಬಂದು 1-3 ತಿಂಗಳಾಗ್ಲಿಲ್ಲಪ್ಪ, ಆಲೆ ಗಂಗಾ ಅತ್ತಿಗೆ ಬಿಟ್ಟು ಒಂದ್ ದಿವಸನೂ ಇರಕ್ಕಾಗ್ತಿಲ್ಲ ಅಂತ ಹೇಳ್ತಿದೀಯಲ್ಲ ನೀನು. ಇಷ್ಟು ವರ್ಷದಿಂದ ನಾವೆಲ್ಲ ಇದ್ದಿದ್ದು ನಿಂಗೆ ಲೆಕ್ಕನೇ ಇಲ್ವೇ? ಅದು ಹಾಗಲ್ಲ ಕಣಜ್ಜಿ, ನಮ್ ಗಂಗಾ ಅತ್ತಿಗೆ ನಾವು ಓದ್ಕೊಳಕ್ಕೆಲ್ಲ ಹೆಲ್ಪ್ ಮಾಡೋಳು. ಹಾಗೆ ನಂಗೆ ಏನಾದರೂ ಗೊತ್ತಾಗ್ತಿರ್ಲಿಲ್ಲ ಅಂದ್ರೆ ಆ ರೀತಿ ಎಲ್ಲ ಪ್ರೀತಿ ಈ ರೀತಿ ಅಂತ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಹೇಳ್ಕೊಡೋರು. ಗಂಗಾ ಅದಕ್ಕೆ ಎಷ್ಟು ಚೆನ್ನಾಗಿ ಗೊತ್ತಾ, ತುಂಬ ಚೆನ್ನಾಗಿ ಗೊತ್ತಾರೆ. ಹಾಗೆ ನಮ್ಮ ಜೊತೆ ಫ್ರೆಂಡ್ಸ್ಲಿ ಚೆನ್ನಾಗಿ ಮಾತಾಡಿಸ್ತಾರೆ, ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ನಮ್ಮನ್ನ. ಹಾಗೆ ಕರೆಕ್ಟ್ ಟೈಮಿಗೆ ಟೀ ಕಾಫಿ ಏನೇ ಆಗಲಿ ಸ್ನ್ಯಾಕ್ಸ್ ಅದನ್ನೆಲ್ಲ ಮಾಡ್ಕೊಂಬಂದು ಕೊಡ್ತಾರೆ. ಹಾಗಾಗ್ಬಿಟ್ಟು ಅವ್ರನ್ನ ಬೆಳಗ್ಗಿಂದ ಎಷ್ಟು ಮಿಸ್ ಮಾಡ್ಕೊತಿದ್ದೀವಿ ಅಂದರೆ 100 ಸತಿ ನೆನೆಸಿದ್ದೀವಿ ಅನ್ಸುತ್ತೆ ಅವರಿಗೆ. ಹೌದು ಪ್ರೀತಿ, ನಾನು ಬೆಳಿಗ್ಗಿಂದ ತುಂಬಾನೇ ಮಿಸ್ ಮಾಡ್ಕೊತಿದ್ದೀನಿ ಅದಕ್ಕೆನ. ಇಷ್ಟೊತ್ತಿಗೆ ಅದಕ್ಕೆ ಇರ್ತಿದ್ರೆ 100 ಸತಿ ರವಿ ಸ್ನ್ಯಾಕ್ಸ್ ಬೇಕಾ, ರವಿ ಕಾಫಿ ಬೇಕಾ, ರವಿ ಊಟ ಮಾಡ್ಬಾ, ರವಿ ತಿಂಡಿ ಮಾಡ್ಬಾ, ಎಷ್ಟು ಸತಿ ಕರಿಯೋರು. ಹಾಗಾಗ್ಬಿಟ್ಟು ನಾನು ತುಂಬಾನೇ ಮಿಸ್ ಮಾಡ್ಕೊತಿದ್ದೀನಿ ಅದಕ್ಕೆನ. ಹೌದು ಕಣೆ ಪ್ರೀತಿ, ನನಗೂ ಬೆಳಿಗ್ಗಿಂದ ಗಂಗಾ ಇಲ್ದಲೆ ಮನೇಲಿ ಮನಸ್ಸೇ ಒಂಥರ ಬೇಜಾರು. ಹೋಗ್ತಾ ಬರ್ತಾ ದೊಡ್ಡಮ್ಮ 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 ಅಂತ ಹಿಂದಿನಗಡೆನೆ ತಿರ್ಗಾಡೋಳ. ಅದೇನು ದೊಡ್ಡಮ್ಮ ಇದೇನು, ಏನು ಮಾಡ್ತಿದ್ದೀರಾ, ತಿಂಡಿ ಏನು ಮಾಡಬೇಕು, ಊಟ ಅಡುಗೆ ಏನು ಮಾಡಬೇಕು, ಊಟ ಮಾಡ್ರಿ ಬರ್ರಿ ಹಂಗೆ ಹಿಂಗೆ ಅಂತ ಓಡಾಡ್ಕೊಂಡಿದ್ಲ. ಇವತ್ತು ಹೊರಗಡೆ ಹೋಗಿದ್ದಾಳೆ ನೋಡು, ನನಗೂ ಶಾನೆ ಬೇಜಾರಾಗ್ತಿದೆ ಕಣೆ. ದೊಡ್ಡಮ್ಮ, ಹಾಗೆ ನಾವು ನಾಳೆ ಅಮೆರಿಕಕ್ಕೆ ಹೊರಡಬೇಕು. ಯಾಕಂದರೆ ನಮ್ಮ ಎಕ್ಸಾಮು ಮುಂದಿನ ವಾರದಲ್ಲೇ ಸ್ಟಾರ್ಟ್ ಆಗೋದು. ಹಾಗಾಗ್ಬಿಟ್ಟು ನಾನು ಪ್ರೀತಿ ನಾಳೆ ಹೊರಡಲೇಬೇಕು. ನಾನು ಟಿಕೆಟ್ ಎಲ್ಲ ಬುಕ್ ಮಾಡಿಸ್ಬೇಕು. ಅಣ್ಣಂಗೆ ಹೇಳಿದ್ದೆ ಟಿಕೆಟ್ ಬುಕ್ ಮಾಡ್ಸೋಕ್ಕೆ ಅಂತ, ಆದರೆ ಅವನಿನ್ನೂ ಬಂದಿಲ್ಲ. ಟಿಕೆಟ್ ಆಗಿದೆಯೋ ಇಲ್ವೋ ಅದು ಕನ್ಫರ್ಮ್ ಗೊತ್ತಾಗ್ತಾನೆ ಇಲ್ಲ. ಅಲ್ಲ ಕಣ ರವಿ, ನೀವು ಬಂದು ಆಲ್ರೆಡಿ 3-4 ತಿಂಗಳು ಆಗೋಯ್ತು. ಆವಾಗಲೇ ಒಂದು 3 ತಿಂಗಳಿಗೆ ರಜೆ ತಗೊಂಡು ಬಂದಿದ್ದೀನಿ ದೊಡ್ಡಮ್ಮ ಅಂತ ಹೇಳ್ತಿದ್ದಿ. 3 ತಿಂಗಳು ಆಗೋಯ್ತು ಆಗಲೇ. ಅಯ್ಯೋ, ಎಷ್ಟು ಬೇಗ 3 ತಿಂಗಳು ಆಯಿತು ಅಂತಲೇ ಗೊತ್ತಾಗ್ಲಿಲ್ವಲ್ಲ. ಹೌದು ಕಣಮ್ಮ, ಈ ಮದುವೆ ಬಿಸಿಲಿ ಫಂಕ್ಷನ್ ಅಂತೆ, ಶಾಪಿಂಗ್ ಅಂತೆ, ಅದಂತೆ ಇದಂತೆ ಅಂತ 3 ತಿಂಗಳು ಹೇಗೆ ಕಳೀತು ಅಂತಾನೆ ಗೊತ್ತಾಗ್ಲಿಲ್ಲ. ನೋಡು, ನಾನು ರವಿ ಬ್ರೋ ನಾಳೆ ಅಮೆರಿಕಕ್ಕೆ ಹೊರಡಲೇಬೇಕು. ಯಾಕಂದ್ರೆ ಮುಂದಿನ ವಾರದಲ್ಲೇ ನಮ್ಮ ಎಕ್ಸಾಮ್ ಇರೋದ್ರಿಂದ ನಾವು ಇಲ್ಲಿಂದ ಮತ್ತೆ ಹೋಗಿ, ಮುಂದಿನ ವಾರನೇ ಎಕ್ಸಾಮ್ ಇರೋದ್ರಿಂದ ನಾವು ನಾಳೆನೇ ಹೋಗಿ ಎಲ್ಲದೂ ರೆಡಿ ಮಾಡ್ಕೋಬೇಕು. ಇಲ್ಲಾಂದರೆ ಮುಂದಿನ ವಾರ ಅಂತ ನಾವೇನಾದರೂ ಕುತ್ಕೊಂಡ್ರೆ ನಾವು ಇಲ್ಲಿಂದ ಹೋಗಿ ಮತ್ತೆ ಆ ಸ್ಟ್ರೆಸ್ಸಲ್ಲಿ ಓದ್ಕೊಳ್ಳೋಕ್ಕೆಲ್ಲ ಆಗಲ್ಲ. ಹಾಗಾಗ್ಬಿಟ್ಟು ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನಾನು ರವಿ ಇಬ್ಬರು ನಾಳೆನೇ ಹೊರಡ್ತಿದ್ದೀವಿ. ಇನ್ನೇನು ಇದೊಂದು ಎಕ್ಸಾಮ್ ಮುಗಿದ್ರೆ ಇನ್ನು ನಾವು ನೆಕ್ಸ್ಟು ಇಲ್ಲೇ ಇಂಡಿಯಾದಲ್ಲೇ ಶಿಫ್ಟ್ ಆಗಿಬಿಡ್ತೀವಿ. ನಾನಂತೂ ಮತ್ತೆ ಅಮೆರಿಕಕ್ಕೆ ಹೋಗಲ್ಲ. ನಾನು ಇಲ್ಲೇ ನಮ್ಮ ಗಂಗಾ ಅತ್ತಿಗೆ, ರವಿ ಬ್ರೋ ಹಾಗೆ ರಾಜು ಬ್ರೋ ನಾವೆಲ್ಲ ಇಲ್ಲೇ ಒಟ್ಟಿಗೆ ಇರೋಣ. ಈ ಸತಿ ಹೋಗಿ ಎಕ್ಸಾಮನ್ನು ಮುಗಿಸ್ಕೊಂಡು ಬಂದುಬಿಡ್ತೀವಿ. ಅಲ್ಲ ಕಣವ್ರಿಗೆ, ನೀವು ಬಂದು ಇನ್ನು ಮೊನ್ನೆ ಬಂದಿರೋ ಆಗೈತೆ, ಆಗಲೇ ಹೋಗ್ಬೇಕು ಹಂಗೆ ಹಿಂಗೆ ಅಂತ ಹೇಳ್ತಿದ್ದೀರಪ್ಪ. ಈ ಸತಿ ಎಕ್ಸಾಮ್ ಮುಗ್ದಾದ್ಮೇಲೆ ಮತ್ತೆಲ್ಲೂ ಅಮೆರಿಕಕ್ಕೆ ಅಲ್ಲಿ ಇಲ್ಲಿ ಅಂತ ಎಲ್ಲೂ ಹೋಗ್ಬೇಡ ಕಣಪ್ಪ. ಇಲ್ಲೇ ಏನೇ ಅದು ಇಲ್ಲೇ ಮಾಡ್ಕೊಂಡು ಇಲ್ಲೇ ಇರ್ರಿ. ನಮ್ಗೇನು ಯಾವುದು ಕಮ್ಮಿ ಹೇಳು, ಬೇಕಾದಂಗೆಲ್ಲ ಆಸ್ತಿ ಐತೆ, ತೋಟ ಮನೆ ಎಲ್ಲ ಐತೆ, ಇಲ್ಲೇ ಏನದು ಮಾಡ್ಕೊಂಡು ಇಲ್ಲೇ ಇರ್ರಿ. ಹೊರದೇಶಕ್ಕೆಲ್ಲ ಹೋಗ್ಬೇಡ್ರಿ. ಕಡೆಜಿ ಸರಿ, ನನಗೂ ಪ್ರೀತಿಗೂ ಆಲ್ರೆಡಿ ಅಮೇರಿಕದಿಂದ ಬೋರ್ ಆಗೋಗ್ಬಿಟ್ಟಿದೆ. ಯಾವಾಗ ಈ ಎಕ್ಸಾಮ್ ಎಲ್ಲ ಮುಗಿಸಿ ನಮ್ಮ ಊರಿಗೆ ಬಂದು ಸೇರ್ಕೊಂತೀವೋ ಅಂದಂಗೆ ಆಗ್ಬಿಟ್ಟಿದೆ. ಅದರಲ್ಲೂ ರಾಜಣ್ಣನ ಮದುವೆ ಆದಾಗಿಂದನೂ 1 ನಿಮಿಷ ಮನೆಯನ್ನು ಬಿಟ್ಟು ಇರೋಕ್ಕೆ ಆಗಲ್ಲ. ಅದಕ್ಕೆ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಅಣ್ಣನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಹಾಗೆ ಜೈಂಟ್ ಫ್ಯಾಮಿಲಿ ಅಲ್ವಾ, ಎಲ್ಲರ ಜೊತೆನೂ ಹೇಗೆ ಕಾಲ ಕಳೆಯುತ್ತೆ ಅಂತಲೇ ಗೊತ್ತಾಗಲ್ಲ. ಅದೇ ಅಮೇರಿಕದಲ್ಲಿದ್ದರೆ ನಾವು 1 ದಿವಸ ಕಳೆಯೋಕ್ಕೆ ಅಯ್ಯೋ ಸುಸ್ತಾಗಿ ಹೋಗ್ಬಿಡ್ತೀವಿ. ಹಾಗಾಗ್ಬಿಟ್ಟು ನಾನು ಪ್ರೀತಿ ಇಬ್ಬರು ಡಿಸೈಡ್ ಮಾಡಿದ್ದೀವಿ, ಈ ಸತಿ ಎಕ್ಸಾಮ್ ಮುಗಿದ ತಕ್ಷಣ ಇಂಡಿಯಾಗೆ ಬಂದ್ಬಿಟ್ಟು ಇಲ್ಲೇ ಶಿಫ್ಟ್ ಆಗಿಬಿಡೋಣ ಅಂತ. ಕಣ ರವಿ ಪ್ರೀತಿ, ಈ ಸತಿ ಎಕ್ಸಾಮ್ ಏನೈತೆ ಅದು ಮುಗಿಸ್ಕೊಂಡು ಬಂದ್ಬಿಡ್ರಪ್ಪ, ಇಲ್ಲೇ ಇರಂತೆ. ನೀವಲ್ಲಿ ಹೊರದೇಶದಲ್ಲಿ ನಮ್ಮನ್ನೆಲ್ಲ ಬಿಟ್ಟಿರೋದು ನನಗೂ ಯಾಕೋ ಇಷ್ಟ ಆಗ್ತಿಲ್ಲ. ಇಲ್ಲೇ ಬಂದ್ಬಿಡ್ರಿ. ಇಲ್ಲೇ ಏನದು ಓದ್ರಂತೆ, ಏನು ಮಾಡ್ತೀರಾ ನೋಡ್ರಿ. ನಮ್ಮದೇ ಬೇಕಾದಂಗೆ ಕಂಪ್ನಿಗಳು ಅವೆಲ್ಲ ಇದಾವಲ್ಲ, ಅದರಲ್ಲೇ ಕೆಲಸ ಮಾಡಿಕೊಂಡು ಇಲ್ಲೇ ಹೊಲ ತೋಟ ಗದ್ದೆ ಅಂತೆ ಇದರಲ್ಲಿರೋ ಖುಷಿ ಬೇರೆ ಯಾವುದ್ರಲ್ಲೂ ಇಲ್ಲ ಗೊತ್ತಾ. ಹೌದು ಅಮ್ಮ, ನೀನು ಹೇಳ್ತಿರೋದು ಸರಿನೇ. ನಾವು ಈ ಸತಿ ಹಾಗೆ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ರಾಜು. ನನಗೋಸ್ಕರ ನೀವು ಎಷ್ಟೆಲ್ಲ ಸರ್ಪ್ರೈಸ್ ಪ್ಲಾನ್ ಎಲ್ಲ ಮಾಡಿದ್ದೀರಾ. ನನಗಂತೂ ಇವೆಲ್ಲ ನೋಡಿ ತುಂಬಾನೇ ಖುಷಿ ಆಯಿತು. ನನ್ನ ಲೈಫಲ್ಲೇ ನಾನು ಯಾವತ್ತೂ ಈ ರೀತಿ ಎಂಜಾಯ್ ಮಾಡಿರಲಿಲ್ಲ ಗೊತ್ತಾ. ನನಗಂತೂ ತುಂಬಾನೇ ಖುಷಿ ಆಯಿತು ರಾಜು. ಥ್ಯಾಂಕ್ ಯು ಸೋ ಮಚ್. ಸ್ಟಾರ್ಟಿಂಗು ಇದೆಲ್ಲ ನಿಮಗೆ ಇಷ್ಟ ಆಗುತ್ತೋ ಇಲ್ವೋ ಏನೋ, ನಾನು ಸಡನ್ನಾಗಿ ಬೇರೆ ಪ್ಲ್ಯಾನ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೆ. ಸದ್ಯ ನಿಮ್ಗೆ ಇಷ್ಟ ಆಯ್ತಲ್ಲ, ನನಗಂತೂ ತುಂಬಾ ಖುಷಿ ಆಗ್ತಿದೆ. ಹೌದು ರಾಜು, ನೀವು ಇರ್ತಿರ್ಲಿಲ್ಲ ಅಂದರೆ ನನ್ನ ಬಾಳು ಏನಾಗ್ತಿತ್ತೋ ಏನೋ ನೆನೆಸ್ಕೊಂಡೇ 1 ನಿಮಿಷ ಮೈ ಜುಮ್ ಅನ್ನುತ್ತೆ. ಯಾಕಂದರೆ ಇಷ್ಟೊತ್ತಿಗೆ ನೀವೇನಾದರೂ ನನ್ನ ಹೆಲ್ಪಿಗೆ ಇರ್ತಿರ್ಲಿಲ್ಲ ಅಂದರೆ ನಾನು ಆ ಸುಂದರನ ಜೊತೆ ಮದುವೆ ಆಗಿ ಜೀವನ ಇಡೀ ನನ್ನ ಲೈಫನ್ನು ಹಾಳು ಮಾಡ್ಕೊತಿದ್ದೆ. ನಾನಂತೂ
ಖುಷಿಯಾಗಿರ್ತಿರ್ಲಿಲ್ಲ ರಾಜು. ಆ, ಕಾಲ ಹೇಗೆಲ್ಲ ಚೇಂಜ್ ಆಯ್ತು ಅಂತ ನೆನೆಸ್ಕೊಂಡ್ರೇನೆ ಭಯ ಆಗುತ್ತೆ. ಒಂದ್ ಸೆಕೆಂಡ್ ಅಲ್ಲಿ ನನ್ನ ಲೈಫ್ ಚೇಂಜ್ ಆಗೋಯ್ತು ರಾಜು. ಇದಕ್ಕೆಲ್ಲ ಕಾರಣ ಆಗಿದ್ ನೀವೇ. ಎಲ್ಲದೂ ನಿಮ್ಮಿಂದನೇ ಸಾಧ್ಯ ಆಗಿದ್ದು. ಹಿಂದೆದೆಲ್ಲ ನೆನೆಸಿ ಯಾಕೆ ದುಃಖ ಪಡ್ತೀಯ ಗಂಗಾ? ಅದನ್ನೆಲ್ಲ ಬಿಡು. ನೋಡು, ನಾವೇನೇ ಮಾಡಿದ್ರು ಆ ದೇವರು ನಮ್ಮ ಹಣೆ ಬರದಲ್ಲಿ ಏನು ಬರ್ದಿರುತ್ತೋ ಅದೇ ಆಗೋದು. ನಿಮ್ಮ ಹಣೆ ಬರದಲ್ಲಿ ಆ ದೇವರು ನಾನು ನೀವು ಭೇಟಿ ಆಗಬೇಕು ಅಂತಿತ್ತು, ನಮ್ಮಿಬ್ರದ್ದು ಮದುವೆ ಆಗಬೇಕು ಅಂತಿತ್ತು. ಹಾಗಾಗ್ಬಿಟ್ಟು ಇವೆಲ್ಲ ಸಾಧ್ಯ ಆಯಿತು ಗಂಗಾ. ಈಗ ಹಳೆ ವರ್ಷದೆಲ್ಲ ಬಿಟ್ಟಾಕಿ, ಈಗ ಹೊಸ ವರ್ಷನ ಖುಷಿ ಖುಷಿಯಿಂದ ಸ್ಟಾರ್ಟ್ ಮಾಡೋಣ. ಹೌದು ರಾಜು, ನೀವ್ ಹೇಳ್ತೀರ ಸರಿನೇ. ಆದ್ರೆ ನಾಳೆ ಪ್ರೀತಿ ಮತ್ತೆ ರವಿ ಇಬ್ರು ಅಮೆರಿಕಕ್ಕೆ ಹೋಗ್ಬೇಕಂತ ಮಾತಾಡ್ತಿದ್ರು. ಅವ್ರು ಇಲ್ದಲೆ ನಂಗೆ ಎಷ್ಟು ಬೋರ್ ಆಗೋದು ಗೊತ್ತಾ. ಅವ್ರು ಬಂದಾಗಿಂದ ನಂಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ನನ್ ಕಾಲ ಹೇಗ್ ಹೋಗುತ್ತೆ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಆದ್ರೆ ನಾಳೆ ಅವರಿಬ್ರು ಹೋಗ್ಬೇಕು ಅಂತ ಮಾತಾಡ್ತಿದ್ರು. ನಂಗೆ ಹಾಗಾಗಿ ಸ್ವಲ್ಪ ಬೇಜಾರಾಗ್ತಿದೆ ರಾಜು. ಇಲ್ಲ ಕಣಮ್ಮ, ಈ ಸತಿ ರವಿ ಮತ್ತು ಪ್ರೀತಿ ಇಬ್ಬರು ಒಂದು ವಾರಕ್ಕೆ ಹೋಗಿ ಎಕ್ಸಾಮ್ ಅವೆಲ್ಲ ಮುಗಿಸ್ಕೊಂಬಂದ್ರೆ ಮತ್ತೆ ಹೋಗಲ್ವಂತೆ. ಹಾಗಂತ ರವಿ ನನ್ನ ಹತ್ರ ಹೇಳಿದ್ದಾನೆ, ಇಲ್ಲ ಅಣ್ಣ, ನಾನು ಈ ವರ್ಷ ಎಕ್ಸಾಮ್ ಎಲ್ಲ ಮುಗಿಸ್ಕೊಂಬಂದು ಇಲ್ಲೇ ಇಂಡಿಯಾದಲ್ಲೇ ಸೆಟ್ಲ್ ಆಗ್ತೀನಿ, ನಂಗೆ ಅಮೇರಿಕಕ್ಕೆ ಮತ್ತೆ ಹೋಗಲ್ಲ, ನಂಗೆ ಇಷ್ಟ ಇಲ್ಲ ಅಂತ ಹೇಳಿದ ಕಣಮ್ಮ. ಹೌದಾ? ಹಾಗಾದ್ರೆ ಈ ಒಂದ್ ವಾರ 15 ದಿವಸ ಹೇಗೆ ಕಳಿಬೇಕು ಅಂತಾನೆ ಗೊತ್ತಾಗ್ತಿಲ್ಲ ರಾಜು. ರವಿ ಪ್ರೀತಿ ಇಲ್ದಲೆ ಒಂದ್ ಕ್ಷಣ ಇರಕ್ಕೂ ಬೇಜಾರಾಗುತ್ತಲ್ವಾ? ಹೌದು ಗಂಗಾ, ನೀವು ಹೇಳ್ತಿರೋ ಸರಿನೇ. ನೀವೀಗ ಬಂದು ನಿಮ್ಗೆ ಬಿಟ್ಟಿರೋಕ್ಕಾಗ್ತಿಲ್ಲ, ಆದರೆ ನಾವು ಸುಮಾರು ವರ್ಷದಿಂದ ಇದೇ ಕಂಟಿನ್ಯೂ ಮಾಡ್ತಿದ್ದೀವಲ್ಲ, ನಮ್ಗಿನ್ನ ಎಷ್ಟು ಬೇಜಾರಾಗ್ತಿರ್ಬೋದಲ್ವಾ?